MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ರಾಹುಲ್ ಗಾಂಧಿ ಸುಳ್ಳು, ರಾಹುಲ್ ಗಾಂಧಿ ಆಡಿದಂತಹ ಸುಳ್ಳು ಇವತ್ತು ಹೇಗೆ ಅವರ ಸುಳ್ಳುಗಳಿಂದ ಬೆತ್ತಲಾಗಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಪಿನ್ ಟು ಪಿನ್ ಹೇಳ್ತೀವಿ. ಇನ್ನು ಖಾಲಿ ಹುದ್ದೆ ಭರ್ತಿ ಮಾಡ್ರಿ. ಆಯಾ ಇಲಾಖೆಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಯಾ ಇಲಾಖೆಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳನ್ನು ಬಾಕಿ ಇಟ್ಕೊಂಡಿದೆಯಲ್ಲ, ಆ ನಂಬರ್ಸನ್ನು ನಿಮ್ಮ ಮುಂದೆ ನಾವಿವತ್ತು ಕೊಡ್ತೀವಿ. ಅಧಿಕಾರಿಗಳ ಕೊರತೆ ಇದೆ, ಹುದ್ದೆ ಖಾಲಿ ಇದೆ, ಆದರೆ ಅದನ್ನು ಭರ್ತಿ ಮಾಡೋದಕ್ಕೆ ಇವರಿಗೆ ಏನು ರೋಗ, ಅದು ಎಷ್ಟು ಅನ್ನುವಂಥ ನಂಬರ್ಸನ್ನು ನಿಮ್ಮ ಮುಂದೆ ನಾವಿವತ್ತು ಇಡ್ತೀವಿ. ಇನ್ನು ಪಾಕಿಸ್ತಾನ ಸರ್ವನಾಶ. ಈ ಪಾಕಿಸ್ತಾನ ಭಾರತದ ಮೇಲೆ ಯಾವಾಗೆಲ್ಲ ಕಣ್ಣಿಡುತ್ತೆ ಆಗೆಲ್ಲ ಭಾರತ ಈ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಟ್ಟಿದೆ. ಹಾಗಾದರೆ ಈಗ ಪಾಕಿಸ್ತಾನ ಮಾಡ್ತಿರುವಂಥ ಹುನ್ನಾರ ಏನು ಅನ್ನೋದ್ರ ಬಗ್ಗೆ ಎಳೆಯಾಗಿ ನಿಮ್ಮ ಮುಂದೆ ನಾವು ಮಾಹಿತಿಯನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಲೋಕಸಭೆಯಲ್ಲಿ ಹೊತ್ತಿದ ಚೀನಾ ಕಿಡಿ, ಪ್ರಕಟವಾಗದ ಪುಸ್ತಕ ಉಲ್ಲೇಖಿಸಿದ ರಾಹುಲ್ ಗಾಂಧಿ, ರಾಗ ಮಾತಿಗೆ ಕೇಸರಿ ಸೇನೆ ಸಿಡಿಮಿಡಿ. ಅಧಿವೇಶನದಲ್ಲಿ ಸಿಎಂ ಕುರ್ಚಿ ಸದ್ದು, ಕೆಣಕಿದ ಅಶೋಕ್ಗೆ ಡಿಕೆಶಿ ಗುದ್ದು, ಬಿಯರ್ ಬಗ್ಗೆ ಮಾತಾಡಿ ನಗಿಸಿದ ಸಿಎಂ ಸಿದ್ದು. ಟಿಜೆ ರಾಯ್ ಕೇಸ್ಗೆ ಎಂಟ್ರಿ ಕೊಟ್ಟ ಕೇರಳ ಸರ್ಕಾರ, ತನಿಖೆ ನಡೆಸುವಂತೆ ಕೇಂದ್ರಕ್ಕೆ ಪಿಣರಾಯಿ ಪತ್ರ, ಮತ್ತೊಮ್ಮೆ ಬಿಜೆಪಿಗೆ ಪ್ರದೀಪ್ ಪ್ರಹಾರ. ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ, ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ, ಜಿನ್ನಾಲ್ಯಾಂಡ್ ನಡೆಗೆ ಐಸಿಸಿ ಅಸಮಾಧಾನ. ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ, ಜಿಲ್ಲಾಡಳಿತದ ವಿರುದ್ಧ ರಿಪಬ್ಲಿಕ್ ಕನ್ನಡ ಕದನ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸರ್ಕಾರದ ತೀರ್ಮಾನ. ಇವತ್ತು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತು ಹಲ್ಚಲ್ ಸೃಷ್ಟಿಸಿತ್ತು. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರಾವಣೆ ಪುಸ್ತಕದ ಬಗ್ಗೆ ಜೋರು ಚರ್ಚೆ ನಡೀತು. ರಾಹುಲ್ ಗಾಂಧಿ ವಿರುದ್ಧ ಆಡಳಿತಾರೂಢ ನಾಯಕರು ಕಿಡಿಕಾರಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ನಡೆದಂಥ ಚರ್ಚೆ ವಿಚಾರ ಬಹಳ ಸ್ವಾರಸ್ಯಕರವಾಗಿತ್ತು. ರಾಹುಲ್ ಗಾಂಧಿ ಅವರು ಆಡಿದ ಮಾತು ಇವತ್ತು ಭಾರಿ ಚರ್ಚೆ ಆಯಿತು, ಹಲ್ಚಲ್ ಎಬ್ಬಿಸ್ತು. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರಾವಣೆ ಪುಸ್ತಕದ ಬಗ್ಗೆ ಜೋರು ಚರ್ಚೆ ಆಯ್ತು ಇವತ್ತು ಲೋಕಸಭೆ ಒಳಗಡೆ. ರಾಹುಲ್ ಗಾಂಧಿ ವಿರುದ್ಧ ಆಡಳಿತಾರೂಢ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನೇನಾಯ್ತು ಇವತ್ತು, ಕದನ ಹೆಂಗಿತ್ತು, ಲೋಕಸಭೆಯ ಒಳಗಡೆ ನಡೆದಂಥ ಕದನ ಏನು, ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ನರವಣೆ ಅವರು ಅದಕ್ಕೆ ಏನು ಕೌಂಟರ್ ಕೊಟ್ಟರು, ಆಡಳಿತಾರೂಢ ಬಿಜೆಪಿ ನಾಯಕರು ಹೇಗೆಲ್ಲ ಕಿಡಿಕಾರಿದ್ರು ಅನ್ನುವಂಥ ಡಿಟೇಲ್ ವರದಿಯನ್ನು ಮೊದಲು ನೋಡ್ಕೊಂಡು ಬನ್ನಿ. इसमें से 5 लाइन पढ़ना चाहता हूं जिसमें नरवणे जी ने राजनाथ सिंह के बारे में और मोदी जी के बारे में बोला है. ಪ್ರಕಟವಾಗದ ಪುಸ್ತಕ ಉಲ್ಲೇಖಿಸಿದ ರಾಹುಲ್ ಗಾಂಧಿ, ವಿಪಕ್ಷ ನಾಯಕರ ನಡೆಗೆ ಕೇಸರಿ ನಾಯಕರು ಸಿಡಿಮಿಡಿ. ಲೋಕಸಭೆಯಲ್ಲಿ ಇವತ್ತು ದೊಡ್ಡ ಹಲ್ಚಲ್ ಸೃಷ್ಟಿಯಾಗಿದ್ದು, ಅದಕ್ಕೆ ಕಾರಣವಾಗಿದ್ದು ಚೀನಾ. ಆ ವಿಷಯ ಎತ್ತಿದ್ದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆಯವರ ಇನ್ನೂ ಪ್ರಕಟವಾಗದ ಆತ್ಮಚರಿತ್ರೆಯ ಕೆಲವೊಂದಿಷ್ಟು ಅಂಶಗಳನ್ನು ರಾಹುಲ್ ಗಾಂಧಿ ಉಲ್ಲೇಖಿಸಿದರು. ये गारंटीड ऑथेंटिक है. इसमें नरवणे जी ने कहा है कि उनका मेमोयर है
उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं, जिसमें नरवणे जी ने राजनाथ सिंह के बारे में और मोदी जी के बारे में बोला है। ಭಾರತದ ಗಡಿ ನುಸುಳಿ ಬಂದಿವೆ ಚೀನಾ ಟ್ಯಾಂಕ್. The tanks were within a few hundred meters of Indian positions on the Kailash range. No, sir. The hello only started. No. He is not yielding. Sir. He is not yielding. ರಾಹುಲ್ ನಡೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವ ಅಮಿತ್ ಶಾ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಸಂಸತ್ನಲ್ಲಿ ಗದ್ದಲವೇ ಉಂಟಾಯಿತು. ಪುಸ್ತಕ ಪ್ರಕಟವೇ ಆಗಿಲ್ಲ ಅಂದ್ರೆ ಚರ್ಚೆ ಯಾಕೆ? समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई। उन्हें स्वयं स्वीकार किया कि पुस्तक प्रकाशित नहीं हुई है। अब जो पुस्तक प्रकाशित नहीं हुई है, इसका जिक्र सदन में कैसे हो सकता है? प्रकाशित 2-3 ಸಾಲು ಹೇಳೋಕ್ಕೂ ಬಿಡ್ಲಿಲ್ಲ. मुझे बोलने नहीं दे रहे हैं। मुझे बस 2-3 लाइन बोलनी है, उसमें सब पता लग जाएगा, बट वो बोलने नहीं दे रहे हैं। मैं कह रहा हूं कि इट्स अ मैटर ऑफ नेशनल सिक्योरिटी. These are the words of Army Chief, serious leader of our forces, and it's a conversation that he has had with Rajnath Singh ji and also with Mr. Narendra Modi. 1 ಇಂಚು ಭೂಮಿ ಕೂಡ ಬಿಟ್ಟು ಕೊಟ್ಟಿಲ್ಲ. Firstly, we have not lost out on any territory. We are where we were before this whole thing started. Not an inch has been lost. Not an inch has been lost. That's right. ರಾಹುಲ್ ಗಾಂಧಿ ಹೇಳಿಕೆ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಅಸಲಿ ಸತ್ಯ ಏನು ಅನ್ನೋದು ಬಯಲಾಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರ ಯಾಕೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಕಾಲ ಬದಲಾಗಿದೆ, ಭಾರತ ಸೇನೆಗೆ ಬಲ ಬಂದಿದೆ. ಈಗ ಗುಂಡುಗಳಿಗೆ ಲೆಕ್ಕ ಕೊಡುವ ಅಗತ್ಯ ಇಲ್ಲವೇ ಇಲ್ಲ. ಈ ಹಿಂದೆ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಗುಂಡು ಮಿಸ್ಫೈರ್ ಆಯಿತು ಅಂತ ಹೇಳಿದ್ರು ಕೂಡ ಅದಕ್ಕೆ ಲೆಕ್ಕ ಕೊಡಬೇಕಾಗಿತ್ತು. ಆದರೆ ಈಗ ಗುಂಡುಗಳಿಗೆ ಲೆಕ್ಕ ಕೊಡುವಂಥ ಅಗತ್ಯ ಇಲ್ಲವೇ ಇಲ್ಲ. ಗುಂಡು ಹಾರಿಸೋದಕ್ಕೂ ಕೂಡ ಪರ್ಮಿಷನ್ ಬೇಕಾಗಿಲ್ಲ. ಗುಂಡು ಯಾವ ಸಮಯದಲ್ಲಿ ಹಾರಿಸಬೇಕು ಅಂಥೇಳಿ ಯಾರನ್ನ ಕೇಳಬೇಕಾಗಿಲ್ಲ. ಅವತ್ತು 2022 ಭಾರತ ಮತ್ತು ಚೀನಾದ ಮಧ್ಯೆ ಸಂಘರ್ಷ ಇತ್ತು. ಆಗ ಎಂಥ ಪರಿಸ್ಥಿತಿ ಇತ್ತು ಅಂತ ಕೇಳಿದರೆ, ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು ಒಂದೇ ಮಾತಾಗ, ಏನು ಸರಿ ಅನಿಸುತ್ತೋ ನಿಮಗೆ ಅದನ್ನು ಮಾಡಿ ಅಂಥೇಳಿ ಮೋದಿ ಹೇಳಿದರು. ಚೀನಿ ಟ್ಯಾಂಕ್ 500 ಮೀಟರ್ ಒಳ ಬಂದಿದ್ವು ಅಂಥೇಳಿ ಆಗ ಆ ಸಮಯದಲ್ಲಿ ರಾಗ ಹೇಳ್ತಾರೆ ನೋಡಿ. ಆದರೆ ಚೀನಿ ಸೇನೆಗೆ ಟಕ್ಕರ್ ಕೊಟ್ಟಿದ್ರು ನಮ್ಮ ಯೋಧರು. ಚೀನಾ ವಶದಲ್ಲಿದ್ದ ರೆಚಿನ್ಲಾ ವಶವಾಯಿತು. ಈ ಪ್ರದೇಶದಿಂದ ಚೀನಾದ ಬೇಸ್ಗಳ ಮೇಲೆ ಕಣ್ಣಿಡಬಹುದಿತ್ತು. ಭಾರತದ ಭೂಮಿ ಚೀನಾ ವಶವಾಗಿದೆ ಅಂಥೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯ ಒಳಗಡೆ ಕಲಾಪದಲ್ಲಿ ಮಾತಾಡ್ತಾರೆ. ನರಾವಣೆ ಹೇಳಿದ್ದರು ಎಂದ ರಾಹುಲ್ ಗಾಂಧಿ. ಹಿಂಗಾಗಿತ್ತು ಅಂಥೇಳಿ ನರಾವಣೆ ಅವರು ಸೇನಾಧಿಕಾರಿ ಹೇಳಿದ್ರು ಅಂಥೇಳಿ ರಾಹುಲ್ ಗಾಂಧಿ ಅವರು ಉಲ್ಲೇಖ ಮಾಡ್ತಾರೆ. ಅಸಲಿಗೆ ನರಾವಣೆ ನರಾವಣೆ ಹಾಗೆ ಹೇಳಿಯೇ ಇಲ್ಲ. 1 ಇಂಚು ಭೂಮಿಯೂ ಕೂಡ ಕೈ ತಪ್ಪಿಲ್ಲ ಅಂಥೇಳಿ ನರಾವಣೆಯವರು ಸ್ವತಃ ಅವರೇ ಹೇಳಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ಹೇಳಿರೋದು ಶುದ್ಧ ಸುಳ್ಳು ಅನ್ನೋದು ಬಯಲಾಗಿದೆ. ಆ ಮೂಲಕ ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿದ್ರು ರಾಹುಲ್ ಗಾಂಧಿ. ನರಾವಣೆ ಅವರು ಹೇಳಿದ ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂಥೇಳಿ ಭಾರತದ ಸಾರ್ವಭೌಮತೆಯ ವಿಚಾರವನ್ನು ಮಾತಾಡಿದ್ರು, ಭಾರತದ ಗಡಿ ವಿಚಾರವನ್ನು ಮಾತಾಡಿದ್ರು. ಈ ಹಿಂದೆ 2022ರಲ್ಲಿ ಆದಂಥ ಭಾರತ ಚೀನಾ ನಡುವಿನ ಸಮರದ ವಿಚಾರವನ್ನು ಉಲ್ಲೇಖ ಮಾಡ್ತೀವಿ, ಉದಾಹರಣೆ ಕೊಡ್ತಾ ಮಾತಾಡಿದ್ರು. ಆದರೆ ಅವ್ರು ಹೇಳಿದ್ದು ಸುಳ್ಳು ಅಂಥೇಳಿ ಸ್ವತಃ ನರಾವಣೆ ಅವರೇ ಹೇಳಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ಅವರು ಬೆತ್ತಲಾಗಿದ್ದಾರೆ, ತಮ್ಮ ಸುಳ್ಳು ಬಯಲಾಗಿ ಬೆತ್ತಲಾಗಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮೊದಲಿಂದಲೂ ಕೂಡ ಜನಪರ ಸುದ್ದಿಯನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಇವತ್ತು ಕೂಡ ಸರ್ಕಾರವನ್ನ ಜಾಗೃತಗೊಳಿಸುವ ಒಂದು ಸುದ್ದಿಯನ್ನ ನಾವಿವತ್ತು ನಿಮ್ಮ ಮುಂದೆ ತಂದಿದ್ದೇವೆ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಎಷ್ಟು ಖಾಲಿ ಇದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಅನ್ನುವಂಥ ನಂಬರ್ಸನ್ನು ನಿಮ್ಮ ಮುಂದೆ ನಾವು ಕೊಡ್ತೀವಿ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಿದೆ.
ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟು ಹಾಕುತ್ತಿದೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಯಾವ ಇಲಾಖೆ ಖಾಲಿ ಇರುವಂಥ ಹುದ್ದೆಗಳು, ಯಾರು ಸಚಿವರು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇದ್ದಾವೆ. ಶಿಕ್ಷಣ ಇಲಾಖೆಯ ಸಚಿವರು ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ, ಇದರಲ್ಲಿ 37,572 ಹುದ್ದೆಗಳು ಖಾಲಿ ಇದ್ದಾವೆ. ಇದರ ಇಲಾಖೆಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬ್ರೆ. ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ, ನಿಮ್ಗೆ ಗೊತ್ತಾಯ್ತು ವಿಚಾರ. ಒಳಾಡಳಿತ 28,188 ಹುದ್ದೆಗಳು ಖಾಲಿ ಇದ್ದಾವೆ. ಮಂಕಾಳು ವೈದ್ಯ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದ್ದಾವೆ. ಡಾಕ್ಟರ್ MC ಸುಧಾಕರ್ ಅವರೇ, ಯಾವಾಗ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳನ್ನು ತುಂಬಿಸ್ಕೊತೀರಿ? ಪಶುಸಂಗೋಪನಾ ಇಲಾಖೆ 11,020 ಹುದ್ದೆಗಳು ಖಾಲಿ ಇರೋದು, ಸಚಿವರು K ವೆಂಕಟೇಶ್. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆ ಒಳಗಡೆ ಇಷ್ಟು ಹುದ್ದೆ ಖಾಲಿ ಇದ್ದಾವೆ. ಎಲ್ಲಿಂದೋ ಹೋಗಿ ಇನ್ನೇನೋ ಮಾಡಿ ಮತ್ತೊಂದು ಹೇಳಿಕೆ ಕೊಟ್ಟು ಇನ್ನೇನೋ ಗದ್ದಲ ಮಾಡ್ತೀರಿ ಯಾವಾಗಲೂ ನೀವು. ಆದರೆ ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಈ ಹುದ್ದೆಗಳನ್ನು ಮೊದಲು ಭರ್ತಿ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳಿದ್ದಾವೆ. ಸಿದ್ದರಾಮಯ್ಯ ಸಾಹೇಬ್ರೆ, ಈ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ. ಮುಖ್ಯಮಂತ್ರಿಗಳು ತಾವು, ತಮಗೆ ಬೇರೆ ಬೇರೆ ಕೆಲಸಗಳು ಒತ್ತಡಗಳೆಲ್ಲ ಇರುತ್ತೆ. ನಿಮ್ಮ ಇಲಾಖೆ 2-3 ಇಲಾಖೆ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ, ಹಣಕಾಸು ಕೂಡ ನಿಮ್ಮ ಹತ್ರ ಇದೆ. ಹೀಗೆಲ್ಲ ಇರುವಾಗ ನಿಮಗೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅಧಿಕಾರಿಗಳಾದರೂ ಬೇಕಲ್ಲ ತಮಗೆ. ಹಾಗಾಗಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಆಡಳಿತ ವ್ಯಾಪ್ತಿಗೆ ಬರುವಂಥ ತಮ್ಮ ಜವಾಬ್ದಾರಿ ಇರುವಂಥ ಇಲಾಖೆಯ ಒಳಗಡೆ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ ಅನ್ನೋದು ಆ ನಂಬರ್ಸ್ ಏನು ಅಂಥೇಳಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 8,525 ಹುದ್ದೆಗಳು ಖಾಲಿ ಇದ್ದಾವೆ. ಈ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿಯವರು. ಆರ್ಥಿಕ ಇಲಾಖೆ 7,668. ಸಿದ್ದರಾಮಯ್ಯನವರೇ ಆರ್ಥಿಕ ಇಲಾಖೆ, ವಿತ್ತ ಇಲಾಖೆ ಅವರ ಕೈಯಲ್ಲೇ ಇರುತ್ತೆ. ಹಣಕಾಸು ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. 7,000 8,000 ಹುದ್ದೆಗಳೆಲ್ಲ ಖಾಲಿ ಇದ್ದರೆ ಇರುವಂಥ ಸಿಬ್ಬಂದಿ ವರ್ಗಕ್ಕೆ ಎಲ್ಲವನ್ನು ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ? ಆಡಳಿತ ಅಂತ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಹುದ್ದೆಗಳನ್ನು ನೀವು ಖಾಲಿ ಇಟ್ಕೊಂಡಿದ್ದೆ ಆದರೆ ಬೇರೆಯವರಿಗೆ ಒತ್ತಡ ಅನಿಸೋದಿಲ್ವಾ? ಇರುವಂಥ ಸಿಬ್ಬಂದಿಗಳ ಕೊರತೆಯಾಗಿ ಸಮರ್ಪಕವಾಗಿ ಆಡಳಿತ ಯಂತ್ರ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇದನ್ನು ಗಂಭೀರವಾಗಿ ತಾವು ಪರಿಗಣಿಸಬೇಕು. ತಮ್ಮದೇ 2 ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಸಚಿವರು ಇದನ್ನು ಭಾಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಿ ಆಯಾ ಇಲಾಖೆಗೆ ಸಿಬ್ಬಂದಿಗಳನ್ನು ಭರ್ತಿ ಮಾಡೋ ಕೆಲಸವನ್ನು ಮಾಡಬೇಕಾಗಿದೆ. ಕಾನೂನು ಇಲಾಖೆ 7,659 ಹುದ್ದೆಗಳು ಖಾಲಿ ಇದ್ದಾವೆ. HK ಪಾಟೀಲ್ರು, ಮಾನ್ಯ ಹಿರಿಯ ಸಚಿವರವರು, ಹಿರಿಯ ಮುತ್ಸದಿ, ತಾವು ಇದನ್ನು ಗಮನಿಸಬೇಕು. ಕೃಷಿ ಇಲಾಖೆ ಚಲುವರಾಯಸ್ವಾಮಿ ಅವರೇ, ನಿಮ್ಮ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿ ಇದ್ದಾವೆ. ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು. ಅರಣ್ಯ ಇಲಾಖೆಯಲ್ಲಿ ಈಶ್ವರ್ ಖಂಡ್ರೆ ಸಾಹೇಬ್ರೆ 6,478 ಹುದ್ದೆಗಳು ನಿಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ, ಯಾವಾಗ ಭರ್ತಿ ಮಾಡ್ತೀರಿ? ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ, ಇದು ಕೂಡ ನಿಮ್ಮ ವ್ಯಾಪ್ತಿಯಲ್ಲೇ ಬರುತ್ತೆ. 6,190 ಹುದ್ದೆಗಳು ಖಾಲಿ ಇದ್ದಾವೆ. ಯಾಕೆ ಸಿಬ್ಬಂದಿಗಳನ್ನು ನಿಯೋಜಿಸಿದ್ರೆ ಅವರಿಗೆ ಸಂಬಳ ಕೊಡೋದಕ್ಕಾಗಲ್ಲ ಅನ್ನೋ ಆಲೋಚನೆ ಏನಾದರೂ ಇದೆಯಾ? ಹಂಗೆ ಮಾಡಿದರೆ ಆಡಳಿತ ಯಂತ್ರವನ್ನು ಹೇಗೆ ತಾವು ಸಲೀಸಾಗಿ ನಡೆಸ್ತೀರಿ? ಸಿಬ್ಬಂದಿಗಳ ಕೊರತೆ ಇದೆ, ಇಷ್ಟು ಹುದ್ದೆಗಳು ಇಷ್ಟು ಇಲಾಖೆಯಲ್ಲಿ ಇಷ್ಟು ನಂಬರ್ಸ್ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ನೋಡೋಣ ಬನ್ನಿ. 4,972 ಹುದ್ದೆಗಳು ಖಾಲಿ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ 4,972 ಹುದ್ದೆಗಳು ಖಾಲಿ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 3,391 ಹುದ್ದೆಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಇದೆ. ಕಾರ್ಮಿಕ ಇಲಾಖೆಯ 2,668 ಹುದ್ದೆಗಳು ಸಂತೋಷ್ ಲಾಡ್ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಯಾವಾಗ ಭರ್ತಿ ಮಾಡ್ತೀರಿ? ಆಹಾರ ಮತ್ತು ನಾಗರಿಕ ಪೂರೈಕೆ 1,442 ಹುದ್ದೆಗಳಿದ್ದಾವೆ. KH ಮುನಿಯಪ್ಪ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಭರ್ತಿ ಮಾಡಿ. ಮೀನುಗಾರಿಕೆ ಇಲಾಖೆ 838. ಮಂಕಾಳ ವೈದ್ಯ ಅವರೇ, ನಿಮ್ಮ ಇಲಾಖೆಯಲ್ಲಿ ಖಾಲಿ ಇರೋದು 838 ಹುದ್ದೆಗಳು, ಯಾವಾಗ ತುಂಬಿಸ್ತೀರಿ? ಒಟ್ಟು ಹುದ್ದೆಗಳು
2,57,797 ಹುದ್ದೆಗಳು ಖಾಲಿ ಇದ್ದಾವೆ. ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರು ಅಂಕಿತ ಹಾಕಿದರೆ ಈ 2,57,797 ಜನರನ್ನ ಖಾಲಿ ಇರುವ ಹುದ್ದೆಗಳಿಗೆ ಪರ್ಮನೆಂಟ್ ಮತ್ತು ಅರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕ ಮಾಡಿದರೆ ಆಡಳಿತ ಯಂತ್ರ ಸಲೀಸಾಗಿ ನಡೆಯುತ್ತೆ, ತಮ್ಮ ಜವಾಬ್ದಾರಿಗಳು ಕಮ್ಮಿ ಆಗುತ್ತೆ, ಇರುವ ಸಿಬ್ಬಂದಿಗಳ ಮೇಲೆ ಒತ್ತಡ ಆಗೋದಿಲ್ಲ. ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ 2,57,797 ಹುದ್ದೆಗಳನ್ನು ನೇಮಕ ಮಾಡಿದರೆ ಅಚ್ಚುಕಟ್ಟಾಗಿ ಆಡಳಿತ ಯಂತ್ರ ನಡೆಯುತ್ತೆ. ಇದು ನಂಬರ್ಸ್. ಇನ್ನಾದರೂ ಕೂಡ ಇದರ ಗಂಭೀರತೆಯನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ಸುದ್ದಿ ನೋಡಿ. ಇವತ್ತು ವಿಧಾನಸಭೆಯಲ್ಲಿ ಹೆಸರು ಬದಲಾವಣೆಯ ಮಹಾ ಸಂಘರ್ಷವೇ ನಡೆದೋಯ್ತು. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗಿ ಬೀಳ್ತಾರೆ. ನೆಹರು ಕುಟುಂಬದ ಹೆಸರಲ್ಲಿರುವ ಯೋಜನೆಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಆರ್ ಅಶೋಕ್. ಬರೋಬ್ಬರಿ 100 ಮೀಟರ್ ಉದ್ದದ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಆರ್ ಅಶೋಕ್. ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾರೆ. ರಾಜೀವ್ ಗಾಂಧಿ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರ ಹೆಸರುಗಳಲ್ಲಿ ಯಾವ್ಯಾವ ಯೋಜನೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ 100 ಮೀಟರ್ವರೆಗೂ ಕೂಡ ಪಟ್ಟಿಯನ್ನ ಆರ್ ಅಶೋಕ್ ಅವರು ರಿಲೀಸ್ ಮಾಡ್ತಾರೆ. ಬನ್ನಿ, ಅವರು ಸದನದಲ್ಲಿ ಮಾತಾಡ್ತಾ ಏನೇನು ಹೇಳಿದ್ರು ಅನ್ನೋದನ್ನ ಫಸ್ಟ್ ಕೇಳೋಣ ಬನ್ನಿ. ನೀವು ಇಟ್ಟಿರೋ ಹೆಸರುಗಳು ಅಂದ್ರೆ ಒಂದಲ್ಲ, ಇದು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ. ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು, ಇವರು ಡಬಲ್ ಹೋಗೋದು. ಬೇಡ, ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಅವ್ರೀಗ ನೀವು ಎಷ್ಟು ಇಟ್ಟಿದ್ದೀರಾ? ಸುಮ್ಮನೆ 4-5 ಓದ್ತೀನಿ ಅಷ್ಟೇ, ನಾನೇನು ಜಾಸ್ತಿ ಓದಲ್ಲ. ಓದ್ರೆ ಬೇಜಾರು ಮಾಡ್ಕೊಂತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನು ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು, ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳಿ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ? ಕಾಂಗ್ರೆಸ್ನ ನಾಯಕರುಗಳು ಅವರವರ ಪಕ್ಷದ ನಾಯಕರುಗಳ ಹೆಸರನ್ನ ಎಲ್ಲೆಲ್ಲಿಗೆ ಇಟ್ಟಿದ್ದಾರೆ, ಯಾವ್ಯಾವ ಯೋಜನೆಗಳಿಗೆ, ಯಾವ್ಯಾವ ಸ್ಥಳಗಳಿಗೆ, ಯಾವ್ಯಾವ ಕಟ್ಟಡಗಳಿಗೆ, ಯಾವ್ಯಾವ ವಿಶ್ವವಿದ್ಯಾಲಯಗಳಿಗೆ, ಯಾವ್ಯಾವ ಸ್ಥಳಗಳಿಗೆ ಇಟ್ಟಿದ್ದಾರೆ ಅನ್ನುವಂಥ ಪುಟಗಟ್ಟಲೆ ಹೆಸರನ್ನು ಇವತ್ತು ಆರ್ ಅಶೋಕ್ ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ ಸದನದೊಳಗಡೆ. ಅದರ ಒಂದು ಜಲಕ್ಕನ್ನು ನೋಡ್ತಾ ಹೋಗೋಣ ಬನ್ನಿ. ರಾಜೀವ್ ಗಾಂಧಿ ವಿವಿ ಅಂತೇಳಿ 55 ಕಡೆಗಳಲ್ಲಿ ಇಟ್ಟಿದ್ದಾರೆ. ರಾಜೀವ್ ಗಾಂಧಿ ರಸ್ತೆ ಮತ್ತು ಕಟ್ಟಡ ಅನ್ನೋದಕ್ಕೆ 74 ಕಡೆಗಳಲ್ಲಿ. ಇಂದಿರಾ ಗಾಂಧಿ ಅವರ ಹೆಸರನ್ನು 52 ಕಡೆಗಳಲ್ಲಿ ಇಟ್ಟಿದ್ದಾರೆ. ಇಂದಿರಾ ಗಾಂಧಿ ವಿವಿ ಕಾಲೇಜು 21, ನೆಹರು ಕಾಲೇಜು ವಿವಿ 22, ರಾಜೀವ್ ಗಾಂಧಿ ಕ್ರೀಡಾ ಟೂರ್ನಿ 23, ಇಂದಿರಾ ಕ್ರೀಡಾ ಟೂರ್ನಿ 4, ನೆಹರು ಕ್ರೀಡಾ ಟೂರ್ನಿ 2, ನೆಹರು ಕುಟುಂಬದ ಹೆಸರಲ್ಲಿ ಪ್ರಶಸ್ತಿಗಳು 51. ನೆಹರು ಕುಟುಂಬದ ಹೆಸರಿನಲ್ಲಿರುವ ಪ್ರಶಸ್ತಿಗಳು 51. ಯಾಕೆ ಇಷ್ಟು ತಮ್ಮ ಪಕ್ಷದ ನಾಯಕರ ಹೆಸರುಗಳನ್ನು ಇಡುತ್ತಿದ್ದೀರಿ ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿತ್ತು. ನೆಹರು ಕುಟುಂಬದ ಹೆಸರಿನ ಸಂಸ್ಥೆಗಳು ಒಟ್ಟು 37 ಇದ್ದಾವೆ. ನೆಹರು ಕುಟುಂಬದ ಹೆಸರಿನ ಆಚರಣೆಗಳು ಒಟ್ಟು 37. ವೈದ್ಯಕೀಯ ಸಂಸ್ಥೆ, ಆಸ್ಪತ್ರೆಗಳಿಗೂ ಕೂಡ 39 ವೈದ್ಯಕೀಯ ಸಂಸ್ಥೆ ಮತ್ತು ಆಸ್ಪತ್ರೆಗಳಿಗೆ ಕಾಂಗ್ರೆಸ್ ನಾಯಕರ ಹೆಸರನ್ನ ಇಟ್ಟಿದ್ದಾರೆ ಅನ್ನೋದು ಬಿಜೆಪಿಯವರ ಅಸಮಾಧಾನ. ಸ್ಕಾಲರ್ಶಿಪ್ಗಳಿಗೂ ಕೂಡ 15 ಸ್ಕಾಲರ್ಶಿಪ್ಗಳಿಗೆ ಇವರ ಹೆಸರನ್ನು ಇಟ್ಟಿದ್ದಾರೆ ಅನ್ನೋದು ಇವರ ಅಪಸ್ವರ. ರಾಷ್ಟ್ರೀಯ ಉದ್ಯಾನವನಗಳು ಬಿಡಿ, 15 ಉದ್ಯಾನವನಗಳಿಗೆ ಕಾಂಗ್ರೆಸ್ ನಾಯಕರ ಹೆಸರನ್ನು ಇಟ್ಟಿದ್ದಾರೆ. ಏರ್ಪೋರ್ಟ್ ಬಂದರು 5 ಕಾಂಗ್ರೆಸ್ ನಾಯಕರ ಹೆಸರನ್ನ ಇಟ್ಟಿರೋದು. ಇದೆಲ್ಲವೂ ಕೂಡ ಬಿಜೆಪಿಯವರು ಈಗ ನಿಮ್ಮ ಪಕ್ಷದ ನಾಯಕರುಗಳ ಹೆಸರನ್ನ ನೀವು ಯಾವ ಸ್ಥಳಗಳಿಗೆ, ಯಾವ ವಿದ್ಯಾಲಯಗಳಿಗೆ, ಯಾವ ಆಸ್ಪತ್ರೆಗಳಿಗೆ, ಯಾವ ಬಂದರುಗಳಿಗೆ ನೀವು ಇಟ್ಟಿದ್ದೀರಿ, ಯಾವ ಹಬ್ಬಗಳಿಗೆ, ಯಾವ ಉದ್ಯಾನವನಗಳಿಗೆ, ಹಾಗೆ
ಯಾವ ಅಭಯಾರಣ್ಯಗಳಿಗೂ ಕೂಡ ನೀವು ಕಾಂಗ್ರೆಸ್ ನಾಯಕರ ಹೆಸರುಗಳನ್ನು ಇಟ್ಟಿದ್ದೀರಲ್ಲ ಅನ್ನುವಂಥದ್ದು BJP ನಾಯಕರ ಪ್ರಶ್ನೆ ಆಗಿದೆ. ಆರ್ ಅಶೋಕ್ ಅವರು ಇವತ್ತು 100 ಮೀಟರ್ ಉದ್ದದ ಆ ಬಿಳಿ ಹಾಳೆಯಲ್ಲಿ ಯಾವ್ಯಾವ ಹೆಸರನ್ನು ಎಷ್ಟು ಕಡೆಗಳಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾ ಹೇಳಿದರು. ಎಸ್, ಮುಂದಿನ ಸುದ್ದಿಯನ್ನು ನೋಡೋಣ. ಇವತ್ತಿನ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯ, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, CM ಕುರ್ಚಿ ಬಗ್ಗೆ ಇವತ್ತು ಜೋರ್ ಚರ್ಚೆ ನಡೀತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಕಾಲೆಳೆದ್ರು ಆರ್ ಅಶೋಕ್ ಅವರು, ಪ್ರಯತ್ನ ಪಟ್ಟರು. ಆದರೆ DK ಶಿವಕುಮಾರ್ ಕೊಟ್ಟ ಉತ್ತರ ಕಂಡು ಕಾಂಗ್ರೆಸ್ಸಿಗರು ಫುಲ್ ಖುಷಿಯಾದರು. ಕೊನೆಯಲ್ಲಿ ಸಿದ್ದರಾಮಯ್ಯ ಬಿಯರ್ ಬಗ್ಗೆಯೂ ಕೂಡ ಮಾತಾಡಿದ್ರು. ಹಾಗಾದ್ರೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿ ನೋಡ್ಕೊಂಡು ಬನ್ನಿ. ಹಾಲು ಹೋಗಿ ಹಾಲಾಹಲ ಆಗೋಗಿ ಬಿಟ್ಟಿದೆ. ಸಿದ್ದರಾಮಯ್ಯ DKC ಕಾಲೆಳೆದ ಆರ್ ಅಶೋಕ್. ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ, ಅದಕ್ಕೆ ಸಕ್ಕರೆ ಅಂತಂದೆ. ಅವ್ರ ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು. ಈಗ ಹಾಲು ಹೋಗಿ ಹಾಲಾಹಲ ಔಟಿದೆ. ಫುಲ್ಲು ಡೆಲ್ಲಿ 4 ದಿನ 3 ದಿನ ಇಲ್ಲಾಗಲಿಲ್ಲ. ದಿನ ಟ್ವೀಟ್ಗಳ ಮೇಲೆ ಟ್ವೀಟು. ಪ್ರಯತ್ನ ನಮ್ಮದು, ಉಳಿದಿದ್ದು ದೇವರದು. ಗೋವಿಂದ ಗೋವಿಂದ. ನಾನು ಸಕ್ಕರೆ ಅಂತೆ, ನೀನು ಹಾಲಾಹಲ ಅಂತೆ. ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದೆಲ್ಲಪ್ಪ ಇವ್ರಿಗೆ. ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲಾಹಲ ಅಂತ ಹೇಳಿದ್ರು. ಯಾರು ಏನೇ ಹೇಳಲಿ, ಸಿದ್ದರಾಮಣ್ಣ ನನ್ನ ಶಕ್ತಿ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿ ಆಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಆರ್ ಅಶೋಕ್, ಸಂತೋಷ್ ಲಾಡ್ ಜಗಳಬಂದಿ. ಎಲ್ಲ ತಂದಿಕ್ಕೆ ನನಗೇನಾಗಬೇಕು? ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ನನಗೇನಾಗಬೇಕಾಯ್ತು? 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ. ಖರೀದಿ ಮಾಡಿದ್ರೆ ನೀವೇ ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿನಾಗಿರ್ಲಿ. ನೀನ್ ಬಿಯರ್ ಕುಡಿದಿದ್ಯಾ ಅಶೋಕ್? ಆಮೇಲೆ ಬೀರ್ ಮೇಲೆ ನೀ ಕುಡ್ದಿದ್ಯಾ? ಬೀರು ಕುಡ್ದಿಲ್ಲ, ಗೊತ್ತಾಗಲ್ಲ ನಿನ್ಗೆ. ಬಿಡು, ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು. ನಮ್ಮ ನಾಯಕರು ಏನೇ ಜಗಳ ಮಾಡಿದ್ರು, ಏನೇ ಕಿತ್ತಾಡಿದ್ರು, ಒಳ್ಳೆ ಸ್ನೇಹಿತರಂತೆ ಇರೋದಂತೂ ಸತ್ಯ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಧನ ಇಲಾಖೆಯಲ್ಲಿ CM ಪುತ್ರ ಯತೀಂದ್ರ ಹಸ್ತಕ್ಷೇಪ ಹೆಚ್ಚಾಗಿದೆಯಂತೆ. ಅದೇ ಕಾರಣಕ್ಕೆ ಬೇಸತ್ತು ಸಚಿವ KJ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಎಂಬ ವಿಷಯ ಸದ್ದು ಮಾಡಿತ್ತು. ಅದೇ ವಿಚಾರ ಇವತ್ತು ಅಧಿವೇಶನದಲ್ಲಿ ಹಲ್ಚಲ್ ಸೃಷ್ಟಿಸಿತ್ತು. CM ಮಗನ ಕಾಟಕ್ಕೆ ರಾಜೀನಾಮೆ ಯತ್ನ. ಅಧಿವೇಶನದಲ್ಲಿ ಜಾರ್ಜ್ ರಿಸೈನ್ನದ್ದೇ ಸದ್ದು. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪದಿಂದ ಕೆಲ ಅಧಿಕಾರಿಗಳ ವರ್ಗಾವಣೆ ಅಮಾನತು ಆಗಿದೆಯಂತೆ. ಇದೇ ಕಾರಣಕ್ಕೆ ಸರ್ಕಾರದೊಳಗೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಬೆಳವಣಿಗೆಯಿಂದ ಇಂಧನ ಸಚಿವ ಜಾರ್ಜ್ ಬೇಸತ್ತಿದ್ರಂತೆ. ಅದೇ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ರು ಎನ್ನಲಾಗಿತ್ತು. ಅದೇ ವಿಚಾರಕ್ಕೆ ಆರ್ ಅಶೋಕ್ ಜಾರ್ಜ್ ಮಧ್ಯೆ ಮಾತಿನ ಸಮರ ನಡೀತು. ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು. ನಾನು ಮುಖ್ಯಮಂತ್ರಿ ಕೇಳಿದೆ, ಹಂಗೇನು ಆಗಿಲ್ಲ ಬಿಡಪ್ಪ ಅಂದ್ರು. ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ್ಯಾರೋ ಪಂಕಜ್ ಪಾಂಡೆ ಅವನು ಅಲ್ಲಿಂದ ಎತ್ತಾಕ್ಬಿಟ್ರು. ನಾನು ಕೇಳಿದ್ಕೆ ಆಮೇಲೆ ಏನೋ ಪನ್ನಣ್ಣ ಇದ್ದೀರು ಹೇಳ್ತಾರೆ, ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ, ಮಾಧ್ಯಮದವ್ರು ಇದಾರ. ಸಂಧಾನ ಮಾಡಿದ್ರು, ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಸಿಗರೇಟ್ ಹೊಡೆಯೋ ಪೋಸ್ಟರ್ ಹಾಕಿದ್ರು. ಆ ಬ್ಯಾನರ್ ಯಾಕೆ ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಅಲ್ಲಿ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದರೂ ಇರಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ,
ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಹಾಕಲಿ. ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಕೆಳಗಡೆ ಏನದು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು. ಇದನ್ನ ತೆಗೆದಿದ್ದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಟ್ರಿಬಲ್ ಸ್ಟಾರ್ ನಾಯಿ ತರಹ ಬಡ್ಕೋತಾವ್ನೆ. ನೋಡಿ ಬಡ್ಕಂತಾವನೆ, ಬಾಯ್ ಬಡ್ಕಂತಾವನೆ. ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. DK ಶಿವಕುಮಾರ್ ಮುಜರಾಯಿ ಮಂತ್ರಿ ಆಗ್ಲಿ. ಪ್ರಾರ್ಥನೆ ಸೋತ್ರು ಪ್ರಯತ್ನ ಸೋಲಲ್ಲ. ಅವ್ರ ಟ್ವೀಟ್ ನನಗನ್ಸುತ್ತೆ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಪರಮೇಶ್ವರ್ ಅವರು ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ. ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ. ಹಾಲಿನ ಅಭಿಷೇಕ ಮಾಡಿದ್ದೆ 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ. ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಗೃಹಲಕ್ಷ್ಮಿ ಹಣ ಯಾವ ಕಂಟೈನರ್ ನಲ್ಲಿ ಹೋಯ್ತು? ಪರಮೇಶ್ವರು ಹಿಂದ್ ಬಿದ್ದು ಹೋದ್ರು. ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ನಾವು ಯಾವ ಟ್ಯಾಂಕರ ಅದೇನು ಅನ್ನೋದು ಲಾರಿ ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. DK ಶಿವಕುಮಾರು ಪಾಪ ಹೆಣ್ಣುಮಗಳು ಏನು ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಅಧಿವೇಶನದಲ್ಲಿ ಇವತ್ತು ಆರ್ ಅಶೋಕ್ ಸಾಲು ಗಂಭೀರ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗಾಗಿ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದೆ. ಕರ್ನಾಟಕ ಸರ್ಕಾರ ರಂಜಾನ್ ತಿಂಗಳಲ್ಲಿ ಉರ್ದು ಕಿರಿಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ಶಾಲಾ ಸಮಯವನ್ನ ಪರಿಷ್ಕರಿಸಿದೆ. ಈ ನಿಯಮ ರಂಜಾನ್ ಆರಂಭದಿಂದ ಮಾರ್ಚ್ 20ರವರೆಗೆ ಜಾರಿಯಲ್ಲಿ ಇರುತ್ತದೆ. See, these are the people who are neglected for thousands of years. Don't you want them to become equal to others, an equal society? And that is why a little encouragement in terms of our programs we give every time. And that is not tolerated that means you are against people, are treated equally. ರಂಜಾನ್ ಹಬ್ಬಕ್ಕಾಗಿ ಶಾಲೆಯ ಟೈಮ್ ಅನ್ನ ಬದಲು ಮಾಡಿದ್ದಾರೆ. ಇಷ್ಟೇ ವಿಚಾರ. ಮುಸ್ಲಿಮರಿಗಾಗಿ ಶಾಲೆಯ ನಿಯಮವನ್ನ ಸಿದ್ದರಾಮಯ್ಯ ಸರ್ಕಾರ ಬದಲಿಸಿದೆ. ಇಷ್ಟೇ ವಿಚಾರ. ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಸಮಯವನ್ನ ಬದಲು ಮಾಡಿದ್ದಾರೆ. ಪ್ರೌಢಶಾಲೆಗಳು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12:45 12 ಗಂಟೆ 45 ನಿಮಿಷದವರೆಗೆ ಓಪನ್ ಇರ್ತವೆ. ರಂಜಾನ್ ತಿಂಗಳ ಪ್ರಾರಂಭದಿಂದ ಅಂತ್ಯದವರೆಗೆ ಈ ನಿಯಮ ಅನ್ವಯ ಆಗುತ್ತೆ. 1 ತಿಂಗಳವರೆಗೆ ಮಾತ್ರ ಈ ನಿಯಮ ಜಾರಿಗೆ ತೀರ್ಮಾನವನ್ನು ಈ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಸಾಮಾನ್ಯ ಶಾಲೆಗಳ ಮಕ್ಕಳು ಸಿಬ್ಬಂದಿ ಅರ್ಧ ಗಂಟೆ ಬೇಗ ಹೋಗಬಹುದಾಗಿದೆ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನಿತ ರಹಿತ ಶಾಲೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಮುಸ್ಲಿಂ ವಿದ್ಯಾರ್ಥಿಗಳು ಸಿಬ್ಬಂದಿ ರಂಜಾನ್ ಉಪವಾಸವನ್ನು ಆಚರಿಸ್ತಾರಲ್ಲ, ಹೀಗಾಗಿ ಸಿದ್ದರಾಮಯ್ಯನವರ ಮನ ಮಿಡಿಯುತ್ತಿದೆ. ಹಾಗಾಗಿಯೇ ಈಗ ಇಂಥದ್ದೊಂದು ಶಾಲೆಯಲ್ಲಿ ಸಮಯವನ್ನು ಬದಲಾಯಿಸುವಂಥ ತೀರ್ಮಾನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ರಂಜಾನ್ ತಿಂಗಳಲ್ಲಿ ನಿತ್ಯ ಸಂಜೆ ಅರ್ಧ ಗಂಟೆ ಬೇಗ ಹೋಗ್ಬೋದು. ಹೀಗೆ ಮುಸ್ಲಿಮರಿಗಾಗಿ ಶಾಲೆ ಸಮಯವನ್ನು ಸಿದ್ದರಾಮಯ್ಯ ಸರ್ಕಾರ ಬದಲಿಸಿದೆ. ಮುಸಲ್ಮಾನರಿಗೆ ಸಿದ್ದರಾಮಯ್ಯ ಸರ್ಕಾರದ ಮನ ಯಾವಾಗಲೂ ಮಿಡಿತಾನೇ ಇರುತ್ತೆ. ಇದೇನು ಹೊಸದೇನಲ್ಲ, ಅವ್ರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯನವರು ನಾವಲ್ಲಪ್ಪ ಬೇರೆಯವ್ರು ಹೇಳೋ ಹಾಗೆ ಮುಸಲ್ಮಾನರ ಓಲೈಕೆ ಮಾಡ್ತಾರೆ ಅನ್ನೋ ಮಾತಿದೆ. ಬಹುಶಃ ಇದು ಆಗಿರಬಹುದೇನೋ ಗೊತ್ತಿಲ್ಲ. ಶಾಲೆಯ ಸಮಯವನ್ನು ಬದಲಾವಣೆ ಮಾಡಿ ರಂಜಾನ್ ತಿಂಗಳಿನಲ್ಲಿ ಮಾತ್ರ ಸಿದ್ದರಾಮಯ್ಯ ಸರ್ಕಾರ ಇಂಥದ್ದೊಂದು ತೀರ್ಮಾನ ಮಾಡಿದೆ.
ಮುಂದಿನ ಸುದ್ದಿ ನೋಡೋಣ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ದುಡ್ಡಿನ ದಣಿ ಕೇಸ್ ಬಗ್ಗೆ ತನಿಖೆ ನಡೆಸಿ ಎಂದು ಕೇರಳ ಸರ್ಕಾರ ಆಗ್ರಹಿಸಿದೆ. ಇದರ ಮಧ್ಯೆ ಕೈ ನಾಯಕರು ರಾಯ್ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಣಕಾಸು ಸಚಿವರಿಗೆ ಪಿಣರಾಯಿ ವಿಜಯನ್ ಪತ್ರ. ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ ಕೇರಳ ಸರ್ಕಾರ. ಸಿಜೆ ರಾಯ್ ಎಂದೇ ಜನಪ್ರಿಯರಾಗಿರುವ ಚಿರಿಯಂಕದಂತ ಜೋಸೆಫ್ ರಾಯ್ ಸಾಮಾನ್ಯರಲ್ಲ. ತಾಯಿಯ ಸಣ್ಣ ಆಸ್ತಿ ವ್ಯವಹಾರಗಳಿಂದ ಪಾಠ ಕಲಿತು 8,400 ಕೋಟಿ ಮೌಲ್ಯದ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಿದ್ರು. ಅಂಥ ಉದ್ಯಮಿ ಆತ್ಮಹತ್ಯೆ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಿ ಅಂತ ಕೇಂದ್ರ ಹಣಕಾಸು ಸಚಿವರಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪತ್ರ ಬರೆದಿದ್ದಾರೆ. ದೇಶದ ತೆರಿಗೆ ಆಡಳಿತದ ಮೇಲೆ ಕಳಂಕ. ಒಬ್ಬ ಉದ್ಯಮಿ ಐಟಿ ದಾಳಿಯ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ದೇಶದ ತೆರಿಗೆ ಆಡಳಿತ ವ್ಯವಸ್ಥೆಯ ಮೇಲೆ ಕಳಂಕ ತಂದಿದೆ. ಈ ಘಟನೆಯಿಂದಾಗಿ ವ್ಯಾಪಾರಿ ಸಮುದಾಯದಲ್ಲಿ ಆತಂಕ ಮನೆ ಮಾಡಿದೆ ಅಂತ ಪಿಣರಾಯಿ ವಿಜಯನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಐಟಿ ಅಧಿಕಾರಿಗಳಿಗೆ ಕೊಂಬು ಇಲ್ಲ. ಏನ್ ಐಟಿ ಅವ್ರಿಗೆ ಕೊಂಬಿಲ್ಲ. ಐಟಿ ಅವ್ರಿಗೆ ಇಡಿ ಅವ್ರಿಗೆ ಏನ್ ಕೊಂಬಿಲ್ಲ. ಐಟಿ ಅವ್ರಿಗಾದ್ರೂ ಅವ್ರ ಅಪ್ಪನಿಗಾದ್ರೂ ಒಂದೇ ಕಾನೂನು, ನನಗಾದ್ರೂ ನಮ್ಮ ಅಪ್ಪನಿಗಾದ್ರೂ ಒಂದೇ ಕಾನೂನು. ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ ಟ್ಯಾಕ್ಸ್ ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ. ಸಿಜೆ ರಾಯ್ ಸಾವಿನ ಬಗ್ಗೆ ಅನುಮಾನ. ನನಗೆ ಅನುಮಾನ ಇದೆ. ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟ್ ನಾನು ಬದ್ಧ ಇದ್ದೀನಿ. ನನಗೆ ಸಿಜೆ ರಾಯ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿ ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ? ಐಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? ರಾಯ್ ಆತ್ಮಹತ್ಯೆ ನನಗೂ ಬೇಜಾರಾಗಿದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ರಾಯ್ ಆತ್ಮಹತ್ಯೆ ಹಿಂದೆ ರಾಜಕಾರಣಿಗಳ ಕೈವಾಡ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತಾ ಇದೆ. ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ. ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಭಾರಿ ಅನುಮಾನ ಮೂಡಿಸಿದ್ದು ತನಿಖೆ ಮೂಲಕವೇ ಅಸಲಿ ಸತ್ಯ ಹೊರಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಐಟಿ ಅಧಿಕಾರಿಗಳ ಕಣ್ಣು ರಾಯ್ ಮೇಲೆ ಬಿದ್ದಿತ್ತು. ಅದಾದ ನಂತರ ಐಟಿ ಅಧಿಕಾರಿಗಳು ಸತತವಾಗಿ ಅವರ ವ್ಯವಹಾರಗಳನ್ನು, ವಹಿವಾಟುಗಳನ್ನು ಪರಿಶೋಧಿಸ್ತಾ ಇದ್ರು. ಅದಾದ ನಂತರ ಅವರ ಸಂಸ್ಥೆಗಳ ಮೇಲೆ ದಾಳಿ ಕೂಡ ಮಾಡಿದರು. ಆಗ ಎದೆಗೆ ಗುಂಡು ಹೊಡೆದುಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ನಿಮಗೆ ಇರುವಂಥ ಮಾಹಿತಿ. ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಸುತ್ತ 10 ಅನುಮಾನಗಳಿದ್ದಾವೆ. ಕೊಚ್ಚಿಯಲ್ಲಿ ಫ್ಲ್ಯಾಟ್ ಮಾರಾಟ ಪ್ರಕ್ರಿಯೆಯಲ್ಲಿ ವಂಚನೆ ಆಗಿದೆಯಾ, ಇಂಥದ್ದೊಂದು ಅನುಮಾನ ಇದೆ. 2025ರಲ್ಲಿ 156 ಫ್ಲ್ಯಾಟ್ ಮಾರಾಟ ಮಾಡಿದ್ದ ಸಿಜೆ ರಾಯ್ ಇಲ್ಲಿ ಏನೋ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ ವಂಚನೆ ಆಗಿದೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಬಹುಶಃ ಇದು ಕೂಡ ಐಟಿ ಅಧಿಕಾರಿಗಳು ರಾಯ್ ಅವರನ್ನು ಐಟಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೆ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ರಾಯ್ಗೆ ಕೊಚ್ಚಿ ಫ್ಲ್ಯಾಟ್ ಮಾರಾಟ ಕಂಟಕವಾಯ್ತಾ? ಇದೇ ಕಾರಣಕ್ಕೋಸ್ಕರ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರ? ಮೂಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟದ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಆರೋಪಗಳಿದ್ದಾವೆ. ಈ ಮೂಲಕ ಸರ್ಕಾರಕ್ಕೆ ತೆರಿಗೆ ವಂಚಿಸಿರುವ ಆರೋಪ ಇದೆ. ಹೀಗಾಗಿ ಐಟಿ ಅಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ರು. ದಾಖಲೆಗಳಲ್ಲಿ ಕೇವಲ ಕಡಿಮೆ ಮೊತ್ತವನ್ನು ತೋರಿಸಿದ್ರ ಸಿಜೆ ರಾಯ್? ಉಳಿದ ಹಣವನ್ನು ನಗದು ರೂಪದಲ್ಲಿ ಪಡೆದುಕೊಂಡ್ರ ಸಿಜೆ ರಾಯ್? ತೆರಿಗೆಯನ್ನು ವಂಚನೆ ಮಾಡಿದ್ರ ಸಿಜೆ ರಾಯ್? ಸರ್ಕಾರಕ್ಕೆ ಸಲ್ಲಬೇಕಾದ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆಯನ್ನು ತಪ್ಪಿಸಿದ್ರ ಸಿಜೆ ರಾಯ್? ಇದರ ಗುಮಾನಿ ಐಟಿ ಅಧಿಕಾರಿಗಳಿಗೆ ಇತ್ತ. ಈ ಕಾರಣದಿಂದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರ? ಸಿಜೆ ರಾಯ್ ವ್ಯವಹಾರಗಳ ಮೇಲೆ ನಿಗಾ ಇಟ್ಟಿದ್ದ ಐಟಿ ಅಧಿಕಾರಿಗಳಿಗೆ ಇದೇ ಬಲವಾದ ಸಾಕ್ಷಿ ಸಿಗುತ್ತೆ, ಇವರು ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ. ಹಾಗಾಗಿ ಅವರನ್ನು ಪರಿಶೋಧಿಸೋದಕ್ಕೆ ಅಥವಾ ಪರಿಶೀಲನೆ ಮಾಡೋದಕ್ಕೆ ಅವರ ವಹಿವಾಟುಗಳ ಮೇಲೆ ಕಣ್ಣಿಡ್ತಾರೆ. ರಾಯ್ ಐಟಿ ಕಣ್ಣು ಬೀಳಲು ದುಬೈ ಪ್ರಾಜೆಕ್ಟ್ಗಳು ಕೂಡ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ.
ದುಬೈನ ಕೆಲವು ಪ್ರಾಜೆಕ್ಟ್ಗಳಲ್ಲಿ ಕೆಲವು ಅವ್ಯವಹಾರಗಳಾಗಿದೆ, ತೆರಿಗೆ ವಂಚನೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ IT ಅಧಿಕಾರಿಗಳು ಇವರನ್ನ ವಿಚಾರಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ದುಬೈನಲ್ಲಿ ಯಾವುದೇ ಬ್ಯಾಂಕ್ ಸಾಲ ಪಡೆದಿರಲಿಲ್ಲ ರಾಯ್. ಆದರೂ ಬೃಹತ್ ಪ್ರಾಜೆಕ್ಟನ್ನು ಆರಂಭಿಸಿದ್ದ ಕಾನ್ಫಿಡೆಂಟ್ ಗ್ರೂಪ್ ಎಲ್ಲಿಂದ ಬಂತು? ಅವರು ತೆರಿಗೆ ವಂಚನೆ ಮಾಡಿ ಕ್ಯಾಶ್ ರೂಪಕವಾಗಿ ಏನಾದರೂ ಹಣ ಪಡ್ಕೊಂಡಿದ್ರೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದೆಲ್ಲವೂ ಕೂಡ ಅನುಮಾನ ಅಲ್ವಾ? ಅಷ್ಟೇ ಅಲ್ಲ, ಬೃಹತ್ ಪ್ರಾಜೆಕ್ಟ್ ನಿಗದಿತ ಸಮಯಕ್ಕೆ ಮುಗಿಸಿತ್ತು, ಯಾವುದೇ ಹಣಕಾಸಿನ ಸಮಸ್ಯೆ ಆಗಿರಲಿಲ್ಲ. ಎರಡನೇ ಪ್ರಾಜೆಕ್ಟ್ಗೂ ಕೂಡ ಯಾವುದೇ ಸಾಲವನ್ನು ಮಾಡಲಿಲ್ಲ ರಾಯ್. ಇದೆಲ್ಲವೂ ಕೂಡ IT ಅಧಿಕಾರಿಗಳಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಇಷ್ಟು ದೊಡ್ಡ ಮಟ್ಟದ ಹಣದ ಹರಿವು ಹೇಗೆ ಸಾಧ್ಯವಾಯಿತು ಅನ್ನುವಂಥ ಪ್ರಶ್ನೆ IT ಅಧಿಕಾರಿಗಳಿಗೆ ಮೂಡುತ್ತೆ. ಇದೇ ಕಾರಣಕ್ಕೆ CJ ರಾಯ್ ಮೇಲೆ IT ಅಧಿಕಾರಿಗಳು ಕಣ್ಣಿಡ್ತಾರೆ. ಇದೇ ಕಾರಣಕ್ಕೆ CJ ರಾಯ್ ಅವರ ಮೇಲೆ ಅನುಮಾನ ಬಂದೆ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಹೀಗಾಗಿ ಅವರ ವಹಿವಾಟಿನಲ್ಲಿ ಕೆಲವು ಗೊಂದಲಗಳಾಗಿದೆ ಅಥವಾ ತೆರಿಗೆಯನ್ನು ವಂಚನೆ ಮಾಡಿದ್ದಾರೆ ಅನ್ನೋದನ್ನು ಅವರಿಗೆ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಈ ಸಮಯದಲ್ಲಿ ಆ ಒತ್ತಡವನ್ನು ತಾಳಲಾರದೆ CJ ರಾಯ್ ತನ್ನೆದೆಗೆ ತಾನೇ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಈಗ ಇರುವಂಥ ಅನುಮಾನಗಳು. ತನಿಖೆ ನಡೀತಾ ಇದೆ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಮುಂದಿನ ಸುದ್ದಿ ನೋಡೋಣ. ಆ ಜಿಲ್ಲೆಯಲ್ಲಿ ಪ್ರಕೃತಿ ಉಳಿಸಬೇಕಾದ ಅರಣ್ಯ ಇಲಾಖೆಯೇ ಮರಗಳ ಮಾರಣ ಹೋಮವನ್ನು ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗರಂ ಆಗಿ ವರದಿಯನ್ನು ಮಾಡ್ತು. ಒಂದೇ ಒಂದು ವರದಿಯಿಂದ ಸಚಿವೆ ಮಾತ್ರವಲ್ಲ, ಇಡೀ ಜಿಲ್ಲಾಡಳಿತವೇ ಶೇಕ್ ಆಗಿ ಹೋಗಿದೆ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಹನನ. ರಿಪಬ್ಲಿಕ್ ಕನ್ನಡ ವರದಿಗೆ ಜಿಲ್ಲಾಡಳಿತ ಶೇಕ್. ನೆಲಸಮವಾಗಿ ಬಿದ್ದಿರುವಂತಹ ಒಣಗಿದ ಮರಗಳು, ಶ್ರೀಗಂಧದ ಮರಗಳನ್ನು ಕಡಿದು ಹಾಕಿರುವಂತಹ ಖದೀಮರು, ಅರಣ್ಯ ಉಳಿಸಿ ಅಂತ ಮಮ್ಮಲ ಮರುಗುತ್ತಿರೋ ರೈತರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲಿ. ಸುಮಾರು 50 ಎಕರೆ ಪ್ರದೇಶದಲ್ಲಿರುವಂತಹ ಲಕ್ಷಾಂತರ ಮರಗಳನ್ನು ಬಡ ಸಮೇತ ಕಿತ್ತು ಹಾಕಲಾಗಿದೆ. ಶ್ರೀಗಂಧದ ಮರಗಳು, ಕೌಳಿ ಗಿಡ, ಸಾಗವಾನಿ, ಕಾರಿ, ಕೋರೆ ಹಣ್ಣಿನ ಸೇರಿದಂತೆ ನೂರಾರು ಪ್ರಭೇದದ ಗಿಡಮೂಲಿಕೆಗಳ ಮರಗಳನ್ನು ಮನ ಬಂದಂತೆ ಕಡಿದು ಹಾಕಿದ್ದಾರೆ. ಇದ್ಯಾವ ಕಿಡಿಗೇಡಿ ಮಾಡಿದ್ದು ಅಂತ ರಿಪಬ್ಲಿಕ್ ಕನ್ನಡ ಗರಂ ಆಗಿ ವರದಿ ಪ್ರಸಾರ ಮಾಡಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಲಕ್ಷಾಂತರ ಮರಗಳನ್ನ ಕಿತ್ತು ಹಾಕಲಾಗಿದೆ. ಇದು ಅರಣ್ಯ ಸಚಿವರು ಮತ್ತು ಪರಿಸರ ಪ್ರೇಮಿಗಳು ನೋಡಲೇಬೇಕಾಗಿರುವಂತಹ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಇಂಪ್ಯಾಕ್ಟ್ 1 ಬೆಳಗಾವಿ ಡಿಸಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾಸ್. ರಿಪಬ್ಲಿಕ್ ಕನ್ನಡದಲ್ಲಿ ಮರಗಳ ಮಾರಣ ಹೋಮದ ವರದಿ ಆಗ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ರು. ಬೆಳಗಾವಿ ಡಿಸಿಗೆ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನನಗೆ ವಿಷಯನೇ ಏನು ಗೊತ್ತಿಲ್ಲ, ಕುಸುಮ್ ಅನ್ನೋದು ಗೊತ್ತಿಲ್ಲ, ಲಾಂಗ್ ಬ್ಯಾಕ್ ಇದಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಮಿಕ್ಕಿದೆಲ್ಲ ಓಕೆ, ಬೇರೆ ಎಲ್ಲ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರೆ, ಸರ್ಕಾರಿ ಜಾಗದಲ್ಲಿ ಅಥವಾ ಅರಣ್ಯ ಜಾಗದಲ್ಲಿ. ಆಮೇಲೆ ಇನ್ನೂ ಒಂದು ನನಗೆ ಕ್ವಶನ್ ಕೇಳ್ತಾರೆ, ಇದನ್ನ ಮಾಡ್ಲಿಕ್ಕೆ ನನ್ ಕುಮ್ಮಕ್ಕಿದೆ ಅಂತ. ಬಟ್ ವೇರ್ ಐ ಡೋಂಟ್ ನೋ. ಇಂಪ್ಯಾಕ್ಟ್ 2 ಸಚಿವೆ ಕರೆ ಬೆನ್ನಲ್ಲೇ ಓಡೋಡಿ ಬಂದ ACF. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆ ಬೆನ್ನಲ್ಲೇ ಮರಗಳ ಮಾರಣ ಹೋಮ ನಡೆದ ಸ್ಥಳಕ್ಕೆ ACF ನಾಗರಾಜ್ ಓಡೋಡಿ ಬಂದಿದ್ದಾರೆ. ಸದ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಕೊಡ್ತಿರುವಂಥದ್ದು. ಈ ಸ್ಥಳೀಯ ಆರ್ಯಪ್ಪ ಅವರು ಇರ್ಬೋದು, ಜೊತೆಗೆ ACF ನಾಗರಾಜ್ ಬಾಳೆ ವಸೀರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಇಂಪ್ಯಾಕ್ಟ್ 3 ಮರ ಕಡಿದವರ ವಿರುದ್ಧ ಕ್ರಮ ಎಂದ DFO. ಮೌಖಿಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನು ಆಗಿದ್ದು RTC ಪ್ರಕಾರ ಬೇರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಈಗಾಗಲೇ ACF ಅವರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ. ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೀವಿ. ಇಂಪ್ಯಾಕ್ಟ್ 4 ಮರ ಕಡಿದ ಬಗ್ಗೆ ಕ್ರಮಕ್ಕೆ ಸೂಚಿಸಿದ ಅರಣ್ಯ ಸಚಿವ. ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ ನಾನು ನಮ್ಮ CF ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ.
ಇನ್ನು ಮರ ಕಡಿಯಲು ಅನುಮತಿ ನೀಡಿದ ವಿಚಾರಕ್ಕೆ ಅರಣ್ಯ ಇಲಾಖೆ ಹೆಸ್ಕಾಂ ಅಧಿಕಾರಿಗಳ ನಡುವೆ ವಾಗ್ವಾದವೇ ನಡೆಯಿತು. ಅರಣ್ಯ ಇಲಾಖೆ ಮೌಖಿಕ ಅನುಮತಿ ಕೊಟ್ಟಿದೆಯಂತ ಹೆಸ್ಕಾಂ AEE ಹೇಳ್ತಿದ್ದಾರೆ. ಇತ್ತ ನಾವು ಅನುಮತಿ ನೀಡಿಲ್ಲ ಅಂತ ಹೆಸ್ಕಾಂ ಅಧಿಕಾರಿ ಅಪ್ಪಣ್ಣಗೆ ACF ನಾಗರಾಜ್ ತರಾಟೆ ತೆಗೆದುಕೊಳ್ಳುತ್ತಿದ್ದಾರೆ. ಅದೇನೇ ಆಗಲಿ ವೀಕ್ಷಕರೇ, ಮರಗಳಿಗೆ ಕೊಡಲಿ ಇಟ್ಟ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ. ಮೈಲಾರಿ ಪುಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಾಕಿಸ್ತಾನ ಕ್ರಿಕೆಟ್ ಆಟಗಾರರು ಬೆಚ್ಚಿ ಬಿದ್ದಿದ್ದಾರೆ. ಅದೇ ಕಾರಣಕ್ಕೆ T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡದಿರಲು ನಿರ್ಧರಿಸಿದ್ದಾರೆ. ಆದ್ದರಿಂದ ಪಾಕಿಸ್ತಾನಕ್ಕೆ ಶಾಕ್ ಕೊಡಲು ICC ಮುಂದಾಗಿದೆ. T20 ವಿಶ್ವಕಪ್ಗೂ ಮುನ್ನ ಬೆದರಿದ ಪಾಕಿಸ್ತಾನ. ಭಾರತ ವಿರುದ್ಧದ ಪಂದ್ಯ ಆಡದಿರಲು ತೀರ್ಮಾನ. 2026ರ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನ ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಘೋಷಿಸಿದೆ. ಜಿನ್ನಾಲ್ಯಾಂಡ್ ಹಠಮಾರಿ ಧೋರಣೆಗೆ ICC ಕೊನೆಗೂ ಮೌನ ಮುರಿದಿದೆ. ಪಾಕಿಸ್ತಾನದ ಈ ನಿರ್ಧಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಸಮಗ್ರತೆಗೆ ಧಕ್ಕೆ ತರುತ್ತೆ ಅಂತ ICC ಎಚ್ಚರಿಸಿದೆ. ಟೂರ್ನಿಯಿಂದಲೇ ಹೊರಬೀಳಲಿದೆ ಪಾಕಿಸ್ತಾನ. ICC ನಿಯಮ 16-10-7ರ ಪ್ರಕಾರ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪಂದ್ಯವನ್ನ ಆಡದೆ ಬಹಿಷ್ಕರಿಸಿದ್ರೆ ಆ ಪಂದ್ಯದ 2 ಅಂಕಗಳನ್ನ ಭಾರತಕ್ಕೆ ಬಿಟ್ಕೊಡ್ಬೇಕಾಗುತ್ತೆ. ಪಾಕಿಸ್ತಾನದ ನೆಟ್ ರನ್ ರೇಟ್ ಮೇಲೆಯೂ ಇದು ಭಾರಿ ಕೆಟ್ಟ ಪರಿಣಾಮ ಬೀರುತ್ತೆ. ಪಂದ್ಯ ಆಡದೆ ಸೋತ್ರೆ ಎದುರಾಳಿ ತಂಡ 20 ಓವರ್ಗಳಲ್ಲಿ ಗುರಿ ತಲುಪಿದಂತೆ ಪರಿಗಣಿಸಿ ಪಾಕ್ ತಂಡದ ರನ್ ರೇಟ್ ಕಡಿತಗೊಳಿಸಲಾಗುತ್ತೆ. ಇದು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಹೋಗೋದನ್ನ ಕಠಿಣಗೊಳಿಸಲಿದೆ. ಪಾಕ್ಗೆ ಜೈ ಶಾ ಎಚ್ಚರಿಕೆ. ಪಾಕಿಸ್ತಾನ ಇಡೀ ಕ್ರಿಕೆಟ್ನಿಂದಲೇ ಸಂಪೂರ್ಣ ಅಮಾನತ್ ಆಗಬಹುದು. 1970ರ ದಶಕದಲ್ಲಿ ದಕ್ಷಿಣ ಆಫ್ರಿಕಾನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿಷೇಧಿಸಿದ ಮಾದರಿಯಲ್ಲೇ ಪಾಕಿಸ್ತಾನವನ್ನು ಕೂಡ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ಹೊರಹಾಕುವುದು. IPL ಕಾಪಿ ಪಾಕಿಸ್ತಾನದ PSL ಟೂರ್ನಿಗೆ ಕುತ್ತು ಬರುತ್ತೆ. ವಿದೇಶಿ ಆಟಗಾರರು ಪಾಕಿಸ್ತಾನ ಸೂಪರ್ ಲೀಗ್ ಅಲ್ಲಿ ಆಡದಂತೆ ICC ತಡೆಯೊಡ್ಡಬಹುದು. ವಿದೇಶಿ ಆಟಗಾರರಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡುವುದಕ್ಕೆ ನಿರಾಕರಿಸುವ ಮೂಲಕ ಪಾಕಿಸ್ತಾನದ ಶ್ರೀಮಂತ ಲೀಗ್ ಅನ್ನು ಧ್ವಂಸ ಮಾಡುವುದು. ICCಯಿಂದ ಪಾಕಿಸ್ತಾನಕ್ಕೆ ಸಿಗೋ ವಾರ್ಷಿಕ ಸುಮಾರು 280 ಕೋಟಿ ರೂಪಾಯಿ ಅನುದಾನವನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವುದು. ICC ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಪಟ್ಟು ಸಡಿಲಿಸದೇ ಇದ್ರೆ ICC ಪಾಕ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನವನ್ನ ಹೇಗೆಲ್ಲ ಬೇಟೆ ಆಡಿದೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಭಾರತ 8 ಬಾರಿ ಗೆದ್ರೆ ಪಾಕಿಸ್ತಾನ 0. T20 ವಿಶ್ವಕಪ್ನಲ್ಲಿ ಭಾರತ 7 ಸಲ, ಪಾಕಿಸ್ತಾನ ಒಂದೇ ಒಂದು ಸಲ. ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ 8 ಸಲ, ಪಾಕಿಸ್ತಾನ 5 ಸಲ. T20 ಏಷ್ಯಾ ಕಪ್ನಲ್ಲಿ 5 ಸಲ ಭಾರತ ಗೆದ್ದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಸಲ. ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ 3 ಸಲ ಅಂದರೆ ಸಮಬಲ ಇದೆ. ಯಾವುದರಲ್ಲಿದು? ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3 ಭಾರತ 3 ಸಲ, ಪಾಕಿಸ್ತಾನ 3 ಸಲ. ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ 6 ಸಲ ಭಾರತ ಗೆದ್ದರೆ 5 ಸಲ ಪಾಕಿಸ್ತಾನ ಗೆದ್ದಿದೆ. ಅಂದರೆ ಭಾರತಕ್ಕೆ ಸರಿಸಮಾನೇ ಅಲ್ಲ ಪಾಕಿಸ್ತಾನ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಯಾವಾಗೆಲ್ಲ ಜಂಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ಪಂದ್ಯದ ಬಗ್ಗೆ ತಂಡದ ಆಟಗಾರರ ಬಗ್ಗೆ ನೋಡೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಂ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಭಾರತದ ಆಟಗಾರರು. ಇನ್ನು ಪಾಕಿಸ್ತಾನದ ಆಟಗಾರರು ನೋಡೋಣ ಬನ್ನಿ. ನಾವು ಗಮನಿಸ್ತಾ ಹೋದರೆ ಭಾರತಕ್ಕೆ ಸರಿಸಮಾನವು ಯಾರೂ ಕೂಡ ಇಲ್ಲ ಅಲ್ಲಿ. ಅದು ಈ ಡೆಪ್ತ್ ಓವರ್ ಆಗಿರ್ಬೋದು, ಅಥವಾ ಪವರ್ ಪ್ಲೇಯಲ್ಲಿ ಆಗಿರ್ಬೋದು, ಅಥವಾ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದ್ರು ಕೂಡ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು? ಸಮಬಲ ಇದ್ದರೆ ಅದೊಂದು ಬೇರೆ ಕತೆ, ಆದರೆ ನಮ್ಮ ಸರಿಸಾಟಿಯೇ ಅಲ್ಲ ಪಾಕಿಸ್ತಾನ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿದೆ. ಕೇಂದ್ರ ಬಜೆಟ್ 2026 ಮಂಡನೆಯಾದ ಮರುದಿನವೇ ಆಭರಣ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ದೇಶೀಯ ಫ್ಯೂಚರ್ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಇವತ್ತು ಗಣನೀಯವಾಗಿ ಕುಸಿದಿವೆ. ಬಂಗಾರದ ಬೆಲೆ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನ ನಿನ್ನೆ ದರ, ಇಂದಿನ ದರ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ನೋಡೋಣ.
1,60,580 ನಿನ್ನೆ, ಇವತ್ತು 1,51,530, 9,050 ರೂಪಾಯಿ ಇವತ್ತು ಇಳಿಕೆ ಆಗಿದೆ. ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. 1 kg ಬೆಳ್ಳಿಗೆ ನಿನ್ನೆ ದರ ಇಂದಿನ ದರ ಇಳಿಕೆ ಆಗಿದ್ದು ಎಷ್ಟು ಅಂತೇಳಿ 3,50,000, 3,50,000 ರೂಪಾಯಿ ಇಳಿಕೆ ಆಗಿದೆ. ಚಿನ್ನ ಬೆಳ್ಳಿ ಗಣನೀಯವಾಗಿ ಇಳಿಕೆ ಆಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH